ನಾನಿವಾಗ ಮಂಗಳೂರಿನಲ್ಲಿದ್ದೇನೆ. ಆದರೆ ನರೇಂದ್ರ ಮೋದಿ ಮಂಗಳೂರಿಗೂ ಬರೋಕ್ಕೂ ಮುಂಚಿತವಾಗಿ ಮೊದಲು ಮೈಸೂರಿಗೆ ಆಗಮಿಸ್ತಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ನಮೋ ಮತ ಶಿಕಾರಿಯನ್ನು ಮಾಡಲಿದ್ದಾರೆ. ಮೊಟ್ಟ ಮೊದಲಿಗೆ ಅಂದರೆ 3 ಗಂಟೆ ಸುಮಾರಿಗೆ ಮೈಸೂರಿಗೆ ತೆರಳುತ್ತಾರೆ. ಈಗಾಗಲೇ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರೋದು. ಪ್ರಧಾನಿ ಮೋದಿ ಸಮಾವೇಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶ್ವಾನದಳದಿಂದ ಸಮಾವೇಶದ ವೇದಿಕೆಯನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಯಾಕಂದರೆ ಅಲ್ಲಿ ಸಮಾವೇಶ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಸುರಕ್ಷತೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದಕ್ಕೂ ಮುಂಚಿತವಾಗಿ ಶ್ವಾನದಳದಿಂದ ಸಮಾವೇಶದ ವೇದಿಕೆಯನ್ನು ತಪಾಸಣೆ ಮಾಡಲಾಗ್ತಾ ಇದೆ. ವೇದಿಕೆಯ ಕುರ್ಚಿ ಡಯಾಸನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. SPG ಟೀಮ್ ಗೊತ್ತಲ್ಲ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ. ಶಿಸ್ತು ಕ್ರಮದಿಂದ ತಪಾಸಣೆಯನ್ನು ಮಾಡ್ತಾರೆ. ಇಂಚಿಂಚು ಪರಿಶೀಲನೆಯನ್ನು ಮಾಡ್ತಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂಥ ಸಮಾವೇಶದ ವೇದಿಕೆಯಲ್ಲಿ ಈಗಾಗಲೇ ಶ್ವಾನದಳ ಈಗಾಗಲೇ ತಪಾಸಣೆಯನ್ನು ಮಾಡ್ತಾ ಇರೋದು. ಸಿಎಂ ತವರು ಜಿಲ್ಲೆಗೆ ನರೇಂದ್ರ ಮೋದಿ ಲಗ್ಗೆ ಇಡ್ತಾ ಇರೋದು. ಈ ಹಿಂದೆ ಕೂಡ ವಿಧಾನಸಭೆ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಮೋ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಈಗ ಲೋಕಸಭೆ ಚುನಾವಣೆಯ ಸಂದರ್ಭ ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಆ ಸಮಾವೇಶದ ವೇದಿಕೆ ಇರುತ್ತಲ್ಲ, ಆ ವೇದಿಕೆಯನ್ನು ಪರಿಶೀಲನೆ ಮಾಡ್ತಾರೆ. 3 ದಿನದ ಮುಂಚೆ SPG ಟೀಮ್ ಬಂದಿರುತ್ತೆ. ಅಲ್ಲಿ ಎಲ್ಲ ರೀತಿಯ ಪರಿಶೀಲನೆ ಮಾಡಿರ್ತಾರೆ, ಅದು ಬೇರೆ. ಆದರೆ ಸಮಾವೇಶದ ವೇದಿಕೆ ಬಹಳ ಪ್ರಮುಖ ಆಗುತ್ತೆ. ಅದನ್ನು ಪ್ರತಿ ಕ್ಷಣವೂ ಕೂಡ ಪರಿಶೀಲನೆ ಮಾಡ್ತಾ ಇರಬೇಕು. ಪ್ರತಿ 1 ಗಂಟೆಗಳಿಗೊಮ್ಮೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರಬೇಕು. ಅದೇ ರೀತಿ ಶ್ವಾನದಳ ಕೂಡ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇರೋದು. ಈಗಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರೋದು. ವೇದಿಕೆಯ ಸುತ್ತಮುತ್ತ ಹಿಂಭಾಗ ಮುಂಭಾಗ ಅವರು ಕೂರುವಂಥ ಸ್ಥಳ, ಅಕ್ಕಪಕ್ಕ ಮೂಲೆ ಮುಟ್ಟ ಎಲ್ಲವನ್ನು ಕೂಡ ಪ್ರತಿಯೊಂದು ಸ್ಥಳವನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಜನ ಸೇರೋದ್ರಿಂದ ಹಿಡಿದು ಜನ ಹೋಗೋದ್ರವರೆಗೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಬ್ಯಾರಿಗೇಡ್ ಬಳಿ ಪ್ರತಿಯೊಂದಕ್ಕೂ ಕೂಡ ಪರಿಶೀಲನೆ ಮಾಡ್ತಾ ಇರೋದು ಶ್ವಾನದಳದಿಂದ. ಸೊ ಹಾಗಾಗಿ ಮೊದಲಿಗೆ ಮೈಸೂರಿಗೆ ಬರ್ತಾರೆ, ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದಾದ ಮೇಲೆ ಮಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸ್ತಾರೆ. ಗಮನಿಸ್ತಾ ಇದ್ದೀರಾ, ನಾವು ಈ ಕಡೆ ಮಂಗಳೂರಿನಲ್ಲಿ ಒಂದು ಕಡೆ ಸುಮಾರು 7:50ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರೆ. ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಅದರಲ್ಲೂ ಕೂಡ ಮಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ರೋಡ್ ಶೋ ಅಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಮುಂಚಿತವಾಗಿ ಮೈಸೂರಿನಲ್ಲಿ ನಮೋ ಮತ ಶಿಖಾರಿಯನ್ನು ಮಾಡಲಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಇವತ್ತು ಅವರು ಟಾರ್ಗೆಟ್ ಮಾಡಿಕೊಂಡಿರೋದು. ಅಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್. ಆದರೆ ಯದುವೀರ್ ಪರವಾಗಿ ಮತಯಾಚನೆ ಮಾಡೋದಕ್ಕೆ ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸ್ತಿದ್ದಾರೆ. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. 3 ಗಂಟೆಗೆ ಆಗಮಿಸ್ತಾರೆ ಅಂಥೇಳಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಮುಂಚೆ ಅಂದರೆ ಕೆಲವೊಂದು ಶಿಸ್ತು ಕ್ರಮಗಳಿರುತ್ತೆ, ಪರಿಶೀಲನೆ ಮಾಡೋದಿರುತ್ತೆ, ಅವೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಆ ಒಂದು ಕೆಲಸದಲ್ಲಿ ಈಗ ಶ್ವಾನದಳ ಬ್ಯುಸಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ವೇದಿಕೆಯ ಸುತ್ತಮುತ್ತ ಶ್ವಾನದಳದಿಂದ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ.